ಸುಂದರವಾದ ಪಾದರಕ್ಷೆಗಳು. ಬೇಡಿ ನಮ್ಮಯ್ಯ, ಅವುಗಳನ್ನು ಬಸವಣ್ಣವ್ರಿಗೆ ಅಂತ ಹೊಲಕ್ಕೆ ತಗೊಂಡೋಗಿದ್ದೆ. ಆದರೆ ಅವುಗಳನ್ನು ಅವ್ರು ಮೆಟ್ಟಿದೆ. ಇವುಗಳನ್ನು ಮೆಟ್ಟೋದಕ್ಕೆ ನಾನು ಅರ್ಹ ಅಲ್ಲ, ಇವುಗಳನ್ನು ಶಿವನ ಮುಂದೆ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದಂಗೆ ಪೂಜೆ ಮಾಡೋ ತಗೊಂಡೋಗ್ತಾ ಇದ್ದೀನಿ. ಅವುಗಳು ಮೆಟ್ಬೇಡಿ ನನ್ನೊಡೆಯ, ಅಪಚಾರ ಮಾಡಬೇಡಿ. ಸುಂದರವಾಗಿ ಮೃದುವಾಗಿರೋ ಇಂತಹ ಪಾದರಕ್ಷೆಗಳನ್ನು ಮೆಟ್ಟೋ ಯೋಗ್ಯತೆ ಆ ಬಸವನಿಗೆ ಎಲ್ಲಿಂದ ಬರಬೇಕು? ನಮ್ಮಂಥವ್ರು ಮೆಟ್ಟಿ ಮೆರಿಬೇಕು ಇವನ್ನ. ಬೇಡ ಸ್ವಾಮಿ, ಬಸವಣ್ಣ ಅವ್ರು ಮುಟ್ಟಿ ಪವಿತ್ರವಾದ ಅವುಗಳನ್ನು ಮೆಟ್ಟಿ ನೀವು ಅಪಚಾರ ಮಾಡಬೇಡಿ, ಪಾಪ ಕಟ್ಕೋಬೇಡಿ. ಬುದ್ಧಿ ಬುದ್ಧಿ ಬೇಡ, ಬುದ್ಧಿ ಅವುಗಳನ್ನ ಮೆಟ್ಟಬೇಡಿ, ದಯವಿಟ್ಟು ಅವ್ರನ್ನ ಕೊಡ್ಬಿಡಿ. ಈ ಹಣ ಹೋಗ್ತಾ ಇರು. ಈ ಹಣ ನನಗೆ ಬೇಡ, ನನ್ನ ಪಾದರಕ್ಷೆ ನನ್ ಕೊಟ್ಬಿಡಿ. ಬುದ್ಧಿ ಬೇಡ, ಬುದ್ಧಿ ಅವುಗಳನ್ನ ಮೆಟ್ಟಬೇಡಿ. ಬುದ್ಧಿ ಬೇಡ, ಬುದ್ಧಿ ಬೇಡ, ಬುದ್ಧಿ. ಅಯ್ಯೋ ಮೈಯೆಲ್ಲ ಉರಿ. ಸಂಗಮನಾಥನಿಗೆ ಸಣ್ಣ ಅಣ್ಣ ಶರಣು. ಶರಣು ಶರಣಾರ್ಥಿ ಹರಳೆಯನವರೇ, ಬನ್ನಿ. ಶರಣು ಶರಣಾರ್ಥಿ ಹರಳೆಯನವರೇ, ಶರಣು ಶರಣಾರ್ಥಿ ಹರಳೆಯನವರೇ. ಶರಣು ಶರಣಾರ್ಥಿ ಹರಳೆಯನವರೇ, ಶರಣು ಶರಣಾರ್ಥಿ ಹರಳೆಯನವರೇ, ಶರಣು ಶರಣಾರ್ಥಿ ಹರಳೆಯನವರೇ. ಬಸವೇಶ ಶರಣು ಶರಣಾರ್ಥಿ. ನಿಮ್ಮ ಪಾದ ಧೂಳಿಗೆ ಸಮಾನವಾಗಿರುವ ಈ ಅಲ್ಪನಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಹೆಚ್ಚಿನ ಭಾರ ಹೊರಿಸ್ಬಿಟ್ರಲ್ಲ. ಅಯ್ಯೋ ದೇವ್ರೇ, ನಾನು ಈ ಹೊರೆಯನ್ನು ಹೇಗೆ ತೀರಿಸಲಿ? ಈ ಭಾರದಿಂದ ನಾನು ಹೇಗೆ ಪಾರಾಗ್ಲಿ? ಯಾಕೊಂತರ ಇದೀರಾ? ಯಾರಾದ್ರೂ ನಿಮ್ ಮನ್ಸಿಗೆ ನೋವಾಗತ್ತಾರ ಅಂದ್ರ? ಯಾರಾದ್ರೂ ಏನಾದ್ರೂ ಅಂದಿದ್ರೆ ನನ್ ಮನಸ್ಸಿಗೆ ನೋವಾಗ್ತಿರ್ಲಿಲ್ಲ ಕಲ್ಯಾಣಿ. ಮತ್ತೇನಾಯ್ತು? ಏನಾಯ್ತಪ್ಪ? ದಾರಿನಲ್ಲಿ ಬಸವಣ್ಣವ್ರ ಎದುರು ಬರ್ತಾ ಇದ್ರು. ಅವನ್ ನೋಡಿ ಭಕ್ತಿಯಿಂದ ಶರಣು ತಂದೆ ಅಂದೆ. ಅವರ ಪಾದ ಧೂಳಿಗೂ ಸಮವಲ್ಲದ ನನ್ನ ಬಳಿಗೆ ಬಂದು ಆ ನನ್ನ ದೇವರು ನನ್ನ ವಂದನೆಗೆ ಪ್ರತಿಯಾಗಿ ಶರಣು ಶರಣಾರ್ಥಿ ಅಂದ್ಬಿಟ್ರು. ನನ್ನ ಒಂದು ಶರಣಿನ ಬದಲಿಗೆ ಹೆಚ್ಚಿನ ಶರಣಿನ ಭಾರ ನನ್ನ ಮೇಲೆ ಹೊರಿಸ್ಬಿಟ್ರು. ಯಾರ ಪಾದವನ್ನು ಮುಟ್ಟೋದಕ್ಕೆ ಹಗಲು ರಾತ್ರಿ ನಾವು ತಪಸ್ಸು ಮಾಡ್ತಾ ಇದೀವೋ ಆ ದ್ಯಾವರೇ ಬಂದು ನಮ್ಮ ಕಾಲನ್ನು ಮುಟ್ಟುಬಿಟ್ರೆ ಹೆಂಗಾಗತ್ತೆ ಹೇಳು ಕಲ್ಯಾಣಿ? ಶಿವ, ಎಂತ ಅಪಚಾರ ಆಯ್ತು! ನನ್ನಪ್ಪ ಬಸವಣ್ಣವರು ನಿಮ್ಗೆ ಶರಣು ಶರಣಾರ್ಥಿ ಅಂದ ಕೂಡ್ಲೆ ನೀವ್ರ ಪಾದ ಮುಟ್ಟಿ ಅವ್ರ ಪಾದ ಧೂಳನ್ನ ನಿಮ್ ಹಣೆಗೆ ಹಚ್ಕೊಂಡಿದ್ದಿದ್ರೆ ಯಾವ ಅಪಚಾರನೂ ಆಗ್ತಿರ್ಲಿಲ್ವಲ್ಲ. ನಿನ್ ಮಾತ್ ಸತ್ಯ ಕಲ್ಯಾಣಿ. ಆದ್ರೆ ನನ್ನ ಸ್ವಾಮಿಯ ಮುಖವನ್ನು ನೋಡೋ ಸಂತೋಷದಲ್ಲಿ ನನಗೇನೂ ತೋಚಲಿಲ್ಲ. ಆದ್ರೆ ಈಗ ನನ್ನ ಬಸವದೇವರು ನನ್ನ ಮೇಲೆ ಹೊರಿಸಿರೋ ಈ ಶರಣಾರ್ಥಿಯ ಭಾರವನ್ನ ನಾನು ಹೇಗೆ ಕಳೆದುಕೊಳ್ಳಿ? ನನ್ನ ತಲೆಯನ್ನು ಕತ್ತರಿಸಿ ಸ್ವಾಮಿಯ ಪಾದಕ್ಕಿಟ್ಟು, ಪ್ರಭು ನೀವು ಹೊರಿಸಿರೋ ಈ ಶರಣಾರ್ಥಿಯ ಹೊರಗೆಯನ್ನು ನೀವೇ ಇಳಿಸಿ ನನ್ನನ್ನು ಪಾವನಗೊಳಿಸಿ ಅಂತ ಬೇಡಿಕೊಳ್ಳೆ.
ಏನ್ ಮಾಡ್ಲಿ ಏನ್ ಮಾಡ್ಲಿ? ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾವು ನಂಬಿರೋ ದೈವ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂದ್ರೆ ನನ್ನ ಎಡಗಡೆ ತೊಡೆ ಚರ್ಮ ಮತ್ತೆ ನಿಮ್ ಬಲಗಡೆ ತೊಡೆ ಚರ್ಮ ತೆಗೆದು ನನ್ನಪ್ಪಂಗೆ ಚೆನ್ನಾಗಿರೋ ಪಾದರಕ್ಷೆನ ಹೊಲ್ದ್ಕೊಟ್ರೆ ನಮ್ ಜನ್ಮನೂ ಸಾರ್ಥಕ ಆಗ್ತೈತೆ. Received 39 rupees on Google Pay for business. ಆಹಾ, ಎಂಥ ಒಳ್ಳೆ ಪರಿಹಾರ ಹೇಳಿದೆ ಕಲ್ಯಾಣಿ, ಎಂಥ ಒಳ್ಳೆ ಪರಿಹಾರ ಹೇಳಿದೆ. ನೀನ್ ನಿಜವಾಗ್ಲೂ ನನ್ನ ಪಾಲಿನ ದೇವರು. ನಮ್ಮಿಬ್ಬರ ದೇಹದ ಚರ್ಮವನ್ನ ಸ್ವಾಮಿಗಳ ಪವಿತ್ರವಾದ ಪಾದ ಮುಟ್ಟಿದ್ರೆ ನಮ್ಮ ಎಲ್ಲಾ ಪಾಪಗಳು ನಾಶವಾಗಿ ಹೋಗುತ್ತೆ. ಈಗಲೇ ಶುರು ಮಾಡೋಣ. ಬಸವೇಶ ಜಯ ಗುರು ಬಸವೇಶ, ಓಂ ಗುರು ಬಸವೇಶ ಜಯ ಗುರು ಬಸವೇಶ, ಓಂ ಗುರು ಬಸವೇಶ ಜಯ ಗುರು ಬಸವೇಶ. ಅಣ್ಣನವರೇ, ಹರಳೆಯನವರು ಬಂದು ಹೊರಗೆ ನಿಂತಿದ್ದಾರೆ. ಓ, ಹರಳೆಯನವರು ಬಂದಿರು. ಹೌದು ಅಣ್ಣನವರೇ. ಅಣ್ಣವರೇ, ಹರಳೆಯನವರೇ, ಮನೆಯ ಹೊರಗೆ ಏಕೆ ನಿಂತಿರುವಿರಿ? ಬನ್ನಿ ಒಳಗೆ, ಬನ್ನಿ. ಬನ್ನಿ. ತಮ್ಮ ಆಗಮನದಿಂದ ಬಹಳ ಆನಂದವಾಯಿತು. ಶರಣು ತಾಯಿ, ಶರಣು. ಶರಣು. ಕುಳಿತುಕೊಳ್ಳಿ. ಹೇಳಿ. ಈ ಅಲ್ಪ ನಿಮಗೋಸ್ಕರ ಭಕ್ತಿಯಿಂದ ತಂದಿರೋ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕಾಣಿಕೆಯೇ? ಬಹಳ ಸುಂದರವಾಗಿದೆ. ಇದರ ಸ್ಪರ್ಶವು ದಿವ್ಯವಾಗಿದೆಯಲ್ಲ. ಇದರ ವೈಶಿಷ್ಟ್ಯವೇನು? ಈ ಪಾದರಕ್ಷೆಗಳನ್ನ ನನ್ನ ಮತ್ತು ನನ್ನ ಹೆಂಡತಿಯ ತೊಡೆಯ ಚರ್ಮದಿಂದ ಮಾಡಿ ತಂದಿದ್ದೀನಿ. ಏನು ಹೇಳುತ್ತಿದ್ದೀರಿ? ಹೌದು. ಆವತ್ತು ನಾನು ನಿಮ್ಗೆ ನಮಸ್ಕಾರ ಮಾಡಿ ಶರಣು ಅಂತ ಒಂದು ಬಾರಿ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಶರಣು ಇವುಗಳನ್ನು ಮೆಟ್ಟಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದಂತೆ ಪುನೀತರನ್ನಾಗಿ ಮಾಡಿ ಶಿವಶರಣರ ಚರ್ಮದಿಂದ ಮಾಡಿದ ಈ ಪಾದರಕ್ಷೆಗಳನ್ನು ನನ್ನ ಕಾಲಿಂದ ಮೆಟ್ಟಿದರೆ ಸಾಕ್ಷಾತ್ ಶಿವನನ್ನೇ ತುಳಿದಂತಾಗುವುದಿಲ್ಲವೇ? ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಿ ನಾನು ಯಾವ ನರಕಕ್ಕೆ ಹೋಗಲು? ಹರಳೆಯನವರೇ, ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಲು ನಾನು ಅರ್ಹನಲ್ಲ. ಇವುಗಳನ್ನು ತಲೆಗೆ ಹೊತ್ತು ಪೂಜಿಸಲು ಮಾತ್ರ ಅರ್ಹನು. ಓಂ ನಮಃ ಶಿವಾಯ. ತಂದೆ, ಬೇಡಿ ತಂದೆ, ಬೇಡಿ ಬೇಡಿ. ಹೌದು ಹೌದು ಹರಳೆಯನವರೇ, ಶರಣರ ಈ ಚೆಮ್ಮಾವುಗೆಗೆ ಪೃಥ್ವಿ ಸಮಬಾರದು. ಇಂತಹ ಭಕ್ತಿಯ ಕಾಣಿಕೆಯನ್ನು ಪಡೆಯಲು ಅರ್ಹನು ಒಬ್ಬನೇ, ಆ ಸಂಗಮನ. ಇವುಗಳು ಅವನಿಗೇ ಮೀಸ. ಇವುಗಳನ್ನು ತೆಗೆದುಕೊಂಡು ಹೋಗಿ ಅವನಿಗೇ ಅರ್ಪಿಸಿ. ತೆಗೆದುಕೊಳ್ಳಿ. ತಮ್ಮ ಪಡೆಯಂತೆ ಆಗಲಿ. ಶರಣು.
ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಗುರು ಬಸವ ಏ ಹರಳ, ಪ್ರಭು ಒಡೆಯ, ನಾನು ಎದುರಿಗೆ ಬಂದ್ರು ನೋಡ್ದೆ ನಮಸ್ಕಾರ ಮಾಡದೆ ಹೋಗ್ತಾ ಇದೆಯಲ್ಲ, ಎಷ್ಟು ಅಹಂಕಾರ ನಿನಗೆ. ತಾವು ಬಂದಿದ್ದು ಗಮನಿಸಲಿಲ್ಲ ಪ್ರಭು, ದಯವಿಟ್ಟು ಕ್ಷಮಿಸಬೇಕು. ಓಹೋ, ಕ್ಷಮಿಸ್ಬೇಕಂತೆ, ಕ್ಷಮಿಸ್ಬೇಕು. ತಪ್ಪು ನಿಂದಲ್ಲ, ನಿಮ್ಮಂಥವ್ರನ್ನೆಲ್ಲ ಮೇಲೆತ್ ಕಟ್ಟಿ ಮೆರೆಸ್ತಾ ಇದ್ದಾನಲ್ಲ ಬಸವ, ಅವನು ತಪ್ಪು. ಏನು ಅದು ತಲೆ ಮೇಲೆ? ಪಾದರಕ್ಷೆಗಳು ಬುದ್ಧಿ. ಪಾದರಕ್ಷೆಗಳು ತೋರಿಸು ಮತ್ತೆ ನೋಡೋಣ. ಕ್ಷಮಿಸಬೇಕು ಬುದ್ಧಿ, ಇವು ಮಾರುವುದಕ್ಕಲ್ಲ. ಮಾರಲಾಗದಂಥ ಪಾದರಕ್ಷೆಗಳು ಅಂದ್ಮೇಲೆ ನಾವು ಅವನ್ ನೋಡ್ಲೇಬೇಕು. ತೋರಿಸು. ಅದ್ಭುತ, ಅದ್ಭುತವಾದ ಪಾದರಕ್ಷೆಗಳು. ಇವನ್ನ ನನಗ್ ಕೊಡು, ನೀನು ಕೇಳಿದಷ್ಟು ಹಣ ಕೊಡ್ತೀನಿ. ಆಗ್ಲೇ ಹೇಳಿದ್ನಲ್ಲ ಬುದ್ಧಿ, ಇವು ಮಾರೋದಕ್ಕಲ್ಲ. ನನ್ನೆದುರು ನಿಂತು ಮಾತಾಡೋದು ಸೊಕ್ಕೇನು ನಿನಗೆ? ಏಯ್, ಕಿತ್ಕೊಳ್ರ ಅವನ್ನ. ಬೇಡ ಬುದ್ಧಿ, ಕಿತ್ಕೊಳ್ರ. ಬೇಡ ಬುದ್ಧಿ, ಬುದ್ಧಿ ಬೇಡ ಬುದ್ಧಿ, ನೋಡ. ಬುದ್ಧಿ ಬೇಡ. ಸುಂದರವಾದ ಪಾದರಕ್ಷೆಗಳು. ಬೇಡಿ ನಮ್ಮಯ್ಯ, ಅವುಗಳನ್ನು ಬಸವಣ್ಣವ್ರಿಗೆ ಅಂತ ಹೊಲಕ್ಕೆ ತಗೊಂಡೋಗಿದ್ದೆ. ಆದರೆ ಅವುಗಳನ್ನು ಅವ್ರು ಮೆಟ್ಟಿದೆ. ಇವುಗಳನ್ನು ಮೆಟ್ಟೋದಕ್ಕೆ ನಾನು ಅರ್ಹ ಅಲ್ಲ, ಇವುಗಳನ್ನು ಶಿವನ ಮುಂದೆ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದಂಗೆ ಪೂಜೆ ಮಾಡೋ ತಗೊಂಡೋಗ್ತಾ ಇದ್ದೀನಿ. ಅವುಗಳು ಮೆಟ್ಬೇಡಿ ನನ್ನೊಡೆಯ, ಅಪಚಾರ ಮಾಡಬೇಡಿ. ಸುಂದರವಾಗಿ ಮೃದುವಾಗಿರೋ ಇಂತಹ ಪಾದರಕ್ಷೆಗಳನ್ನು ಮೆಟ್ಟೋ ಯೋಗ್ಯತೆ ಆ ಬಸವನಿಗೆ ಎಲ್ಲಿಂದ ಬರಬೇಕು? ನಮ್ಮಂಥವ್ರು ಮೆಟ್ಟಿ ಮೆರಿಬೇಕು ಇವನ್ನ. ಬೇಡ ಸ್ವಾಮಿ, ಬಸವಣ್ಣ ಅವ್ರು ಮುಟ್ಟಿ ಪವಿತ್ರವಾದ ಅವುಗಳನ್ನು ಮೆಟ್ಟಿ ನೀವು ಅಪಚಾರ ಮಾಡಬೇಡಿ, ಪಾಪ ಕಟ್ಕೋಬೇಡಿ. ಬುದ್ಧಿ ಸರಿಯೋ? ಬುದ್ಧಿ ಬುದ್ಧಿ ಬೇಡ ಬುದ್ಧಿ, ಅವುಗಳನ್ನ ಮೆಟ್ಟಬೇಡಿ. ದಯವಿಟ್ಟು ದಯವಿಟ್ಟು ಅವ್ರನ್ನ ಕೊಡ್ಬಿಡಿ. ಈ ಹಣ ತಗೊಂಡು ಹೋಗ್ತಾ ಇರು. ಈ ಹಣ ನನಗೆ ಬೇಡ, ನನ್ನ ಪಾದರಕ್ಷೆ ನನ್ ಕೊಟ್ಬಿಡಿ. ಬುದ್ಧಿ ಬೇಡ ಬುದ್ಧಿ, ಅವುಗಳನ್ನ ಮೆಟ್ಟಬೇಡಿ. ಬುದ್ಧಿ ಬೇಡ ಬುದ್ಧಿ, ಬೇಡ ಬುದ್ಧಿ. ಅಯ್ಯೋ, ಅಯ್ಯಪ್ಪ, ಮೈಯೆಲ್ಲ ಉರಿ ಉರಿ. ಅಯ್ಯೋ, ಉರಿ, ಮೈಯೆಲ್ಲ ಉರಿ, ಮೈಯೆಲ್ಲ ಉರಿ, ಉರಿ ಉರಿ. ಹರಳಯ್ಯ ಹಾಗೂ ಕಲ್ಯಾಣಮ್ಮನವರು ತಮ್ಮ ತೊಡೆಗಳ ಚರ್ಮದಿಂದ ಮಾಡಿದ ಪಾದರಕ್ಷೆಗಳು ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದ ಬಳಿಯಿರುವ ಬಿಜನಳ್ಳಿ ಎಂಬ ಗ್ರಾಮದಲ್ಲಿ ಈಗಲೂ ಪ್ರತ್ಯಕ್ಷ ಸಾಕ್ಷಿಯಾಗಿ